ಸಾಮಾನ್ಯವಾಗಿ ಅದೊಂದು ಇರುತ್ತೆ. ಇನ್ನು ಸಂಡೂರು ಮೊದಲ ಸುತ್ತಿನ ಮತ ಎಣಿಕೆ ಮುಗಿದೇ ಬಿಟ್ಟಿದೆ. ಮೊದಲ ಸುತ್ತಿನ ಮತ ಎಣಿಕೆ ಪೂರ್ಣ ಆಗಿದೆ. ಸೊ ನಮಗೀಗ ಒಂದು ನಂಬರ್ ಸಿಗುತ್ತೆ ಯಾರು ಎಷ್ಟು ಅಂತರ ಮುಂದಿದ್ದಾರೆ ಅಂತ. ಸಂಡೂರಿನ ಮೊದಲ ಸುತ್ತಿನ ಮತ ಎಣಿಕೆ ಮುಗಿದಿರೋ ಹಿನ್ನೆಲೆಯಲ್ಲಿ ಮೊದಲ ಸುತ್ತಿನಲ್ಲಿ ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಂ ಲೀಡಲ್ಲಿದ್ದಾರೆ. ಮೊದಲ ಸುತ್ತು ಕಾಂಗ್ರೆಸ್ಗಿದೆ, ಕಾಂಗ್ರೆಸ್ ಪರವಾಗಿದೆ. ಅನ್ನಪೂರ್ಣ ತುಕಾರಾಂ ಮೊದಲ ಸುತ್ತಿನಲ್ಲಿ ಮೊದಲ ಸುತ್ತಿನ ಮತ ಎಣಿಕೆಯ ಅಂತ್ಯದಲ್ಲಿ ಲೀಡ್ ಕಾಯ್ದುಕೊಂಡಿದ್ದಾರೆ. 2586 ಮತಗಳ ಲೀಡು ಅಂತಂದಾಗ ಆಟೋಮ್ಯಾಟಿಕ್ಲಿ ಅದು ಕೂಡ ಒಂದೊಳ್ಳೆ ಲೀಡು. ಮೊದಲ ಸುತ್ತಲ್ಲಿ 2500 ಮತಗಳ ಲೀಡು ಅಂತಂದಾಗ ನೋಡಿ, ಕಾಂಗ್ರೆಸ್ 6000 ಚಿಲ್ಲರೆ ಮತಗಳನ್ನು ಪಡೆದಿದೆ. ಬಿಜೆಪಿ 4000 ಮತಗಳು, 4373 ಮತಗಳು, ಆಲ್ಮೋಸ್ಟ್ 7000 ಮತಗಳು ಕಾಂಗ್ರೆಸ್ಗಿದೆ. ಸೊ 2586 ಮತಗಳ ಲೀಡ್ನಲ್ಲಿ ಅನ್ನಪೂರ್ಣ ತುಕಾರಾಂ ಇದ್ದಾರೆ, ಕಂಫರ್ಟೇಬಲ್ ಆಗಿದ್ದಾರೆ ಆಸ್ ಆಫ್ ನಾವು. ಈಗ ಸದ್ಯಕ್ಕೆ 2586 ಮತಗಳು ಮೊದಲನೇ ಸುತ್ತಿನಲ್ಲಿ ಲೀಡು ಅಂತಂದಾಗ ಕಂಫರ್ಟೇಬಲ್ ಪೊಸಿಷನ್ ಅಲ್ಲಿ ಅವರಿದ್ದಾರೆ. ಬಟ್ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರಾ ನೋಡಿ. ಈಗ ಸಂಡೂರು ಅಂತ ಬಂದಾಗ್ಲೂ ಕೂಡ ಅಲ್ಲಿ ಕೆಲವು ಬೂತ್ಗಳು ಕಾಂಗ್ರೆಸ್ ಪರ ಇರುತ್ತೆ, ಕೆಲವು ಬೂತ್ಗಳು ಬಿಜೆಪಿ ಪರ ಇರುತ್ತೆ. ಮೊದಲನೇ ಬೂತು ಒಂದು ವೇಳೆ ಕಾಂಗ್ರೆಸ್ನ ಭದ್ರಕೋಟೆಯ ಒಂದು ಬೂತ್ ಓಪನ್ ಮಾಡಿದ್ರು ಅಂತಂದಾಗ ಬಹಳ ದೊಡ್ಡ ಲೀಡು ಸಿಗ್ಬೋದು. ಅಥವಾ ಈಗ ಎರಡನೇ ಸುತ್ತಿನಲ್ಲಿ ಒಂದಿಷ್ಟು ಕ್ಷೇತ್ರಗಳ ಬಿಜೆಪಿಯ ಫೇವರ್ ಇರೋ ಕ್ಷೇತ್ರಗಳು ಅಂತ ಅನ್ಕೊಳ್ಳಿ. ಅಲ್ಲಿ ಏಕಾಏಕಿ ಬಿಜೆಪಿ ಅತ್ಯಧಿಕ ಮತಗಳನ್ನು ಗೆದ್ಬಿಡ್ತು ಅಂತಂದ್ರೆ ಈ 2586 ಏನಿದೆಲ್ಲ ಅದು ಹೋಗ್ಬಿಡುತ್ತೆ, ಕಡಿಮೆ ಆಗ್ಬಿಡುತ್ತೆ. ಅಲ್ಲಿ 1 ಮತ 2 ಮತ 3 ಮತದಲ್ಲಿ ಲೀಡ್ ಬಂತು ಅಂತಂದ್ರೂ ಕೂಡ ನಾವಿಲ್ಲಿ ಮುನ್ನಡೆ ಬಿಜೆಪಿ ಅಂತಾನೆ ತೋರಿಸ್ಬೇಕು. ಅದು 2 ಮತಗಳ ಮುನ್ನಡೆ 3 ಮತಗಳ ಮುನ್ನಡೆ ಅಂತಲ್ಲ.